ಶಾಲೆಯ ಸೊಸೈಟಿ ನೋಂದಣಿ ಪ್ರಮಾಣ ಪತ್ರ ಕೊಡಿ, ಶಾಲಾ ದಾಖಲಾತಿ ಸ್ಥಗಿತಗೊಳಿಸುವಂತೆ ಪ್ರತಿಭಟನೆ. ನೋಂದಾಯಿತವಲ್ಲದ ಮದರಸಾಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ 10 ಲಕ್ಷ ರು ಅನುದಾನ, ಸರ್ಕಾರದ ಬೊಕ್ಕಸಕ್ಕೆ ಭಾರೀ ವಂಚನೆ. ಬೆಂಗಳೂರು A28 ಹೆಗಡೆ ನಗರದ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಆಡಳಿತ ಮಂಡಳಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಡೆಸುತ್ತಿದ್ದು, ಈ ಶಿಕ್ಷಣ ಸಂಸ್ಥೆಯ ಮಾನ್ಯತೆ ರದ್ದಾಗಿದೆ. ಈ ಶಾಲೆಯಲ್ಲಿ 2026-27ನೇ ಸಾಲಿಗೆ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳದಂತೆ ವಿದ್ಯಾರ್ಥಿಗಳು, ಪೋಷಕರು, ಕನ್ನಡ ಸಂಘಟನೆಗಳು ಇಂದು ಪ್ರತಿಭಟನೆ ನಡೆಸಿದವು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಬಾರದು. ಶಾಲೆಯನ್ನು ಮುಚ್ಚುವಂತೆ ಶಾಲಾ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದ್ದು, ನೆಲದ ಕಾನೂನಿಗೆ ಗೌರವ ನೀಡಬೇಕು. ಮುಂದಿನ ಆದೇಶದವರೆಗೆ ಶಾಲಾ ದಾಖಲಾತಿ ನಡೆಸಬಾರದು ಎಂದು ಹೈಕೋರ್ಟ್ ಆದೇಶವನ್ನು ಪರಿಪಾಲಿಸಬೇಕು. ಇಲ್ಲಿ ಮಕ್ಕಳ ಶಿಕ್ಷಣ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ ಎಂದು ಶಾಲೆಯ ಮುಂಭಾಗ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸಾಮಾಜಿಕ ಕಾರ್ಯಕರ್ತ ಅಬ್ದುಲ್ ಹಮೀದ್ ಪಾಷಾ ಮಾತನಾಡಿ, ಶಿಕ್ಷಣ ಸಂಸ್ಥೆಯನ್ನು ಮುಚ್ಚುವಂತೆ ಶಾಲಾ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಇಷ್ಟಾದರೂ ಸರ್ಕಾರದ ನಿಯಮಗಳು, ನ್ಯಾಯಾಲಯದ ಆದೇಶಗಳನ್ನು ಧಿಕ್ಕರಿಸಿ ಶಾಲಾ ದಾಖಲಾತಿ ಮಾಡಿಕೊಳ್ಳುತ್ತಿದೆ. ಇಲ್ಲಿ ಮಕ್ಕಳ ಹಕ್ಕುಗಳನ್ನು ದಮನ ಮಾಡಲಾಗುತ್ತಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಈ ನಕಲಿ ಶಿಕ್ಷಣ ಸಂಸ್ಥೆ 10 ಲಕ್ಷ ರೂಪಾಯಿ ಅನುದಾನ ಪಡೆದು ಬೊಕ್ಕಸಕ್ಕೆ ಭಾರೀ ವಂಚನೆ ಮಾಡಿದೆ. ದಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಎಂದು ಮುಂಬೈನ ನೋಂದಾಯಿತ ಸಂಖ್ಯೆಯನ್ನು ತೋರಿಸಿಕೊಂಡು ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ತೆರಿಗೆ ವಂಚಿಸುತ್ತಿದೆ. ಈ ಶಾಲೆಯು ನೋಂದಾಯಿತವಲ್ಲದ ಮದರಸದಿಂದ ನಡೆಯುತ್ತಿದ್ದು, ಇದಕ್ಕೆ ಅನುದಾನ ನೀಡಿರುವುದು ಅಕ್ಷಮ್ಯ ಅಪರಾಧ ಎಂದರು. ಈ ಶಾಲೆ ಒಂದು ಸಂಸ್ಥೆ, ಟ್ರಸ್ಟ್ ಅಲ್ಲ. ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಮತ್ತು ಮಕ್ಕಳ ಹಕ್ಕುಗಳ ಶಿಕ್ಷಣ ಕಾಯ್ದೆ 2009ರ ಪ್ರಕಾರ ನೋಂದಾಯಿತ ಹೆಸರಿನಲ್ಲಿ ನಾಮಫಲಕ ಅಳವಡಿಸುವುದು ಕಡ್ಡಾಯವಾಗಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ನೀಡುವ ಶಾಲಾ ರಶೀದಿಯಲ್ಲಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ರೆಸಿಡೆನ್ಸಿಯಲ್ ಶಾಲೆ ನಿರ್ವಹಣೆ, ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಿರ್ವಹಣೆ, ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ನಮೂದಿಸಿದ್ದಾರೆ ಎಂದರು. ಶಾಲೆ ನಡೆಸುತ್ತಿರುವ ಜಾಗದ ವ್ಯಾಜ್ಯ ಕೂಡ ನ್ಯಾಯಾಲಯದಲ್ಲಿದೆ. ವಿವಾದಿತ ಹಿನ್ನೆಲೆಯ ಶಾಲೆ ಮತ್ತು ಆಡಳಿತ ಮಂಡಳಿಯಿಂದ ಉತ್ತಮ ಶಿಕ್ಷಣ, ಮಕ್ಕಳ ಹಕ್ಕುಗಳ ರಕ್ಷಣೆ ಸಾಧ್ಯವಿಲ್ಲ. ಮಾನ್ಯತೆಯನ್ನು ನೋಂದಾಯಿತವಲ್ಲದ ಸಾರ್ವಜನಿಕ ಇವತ್ತು ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಮಾನ್ಯತೆ ರದ್ದಾಗಿದೆ ಹೈಕೋರ್ಟಿಂದ. ಹಂಗೂ ಅಡ್ಮಿಷನ್ ಮಾಡ್ಕೊಂಡು ಒಳಗೆ ಏನೇನೋ ಸಾಲರ್ ಪೇಪರ್ ಎಲ್ಲ ಕೊಟ್ಟು ಅವರು ಅಡ್ಮಿಷನ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಮಗೆಲ್ಲ ಗೊತ್ತಾಯ್ತು, ಮಾಹಿತಿ ಸಿಕ್ತು. ಅದಕ್ಕೆ ಬಂದು ನಾವಿಲ್ಲಿ ಮಕ್ಕಳಿಗೆಲ್ಲ ದೂರು ಕೊಡೋಣ ಅಂತ ಬಂದಿದ್ದೀವಿ. ಅರ್ಥ ಆಯ್ತಾ? ಮಕ್ಕಳ ಮೇಲೆ ಭವಿಷ್ಯ ಜೊತೆಲಿ ಆಟ ಆಡ್ತಾವನೆ. ಹೈಕೋರ್ಟಿಂದ ಮಾನ್ಯತೆ ರದ್ದಾಗಿದೆ. ಹೈಕೋರ್ಟ್ಗೂ ಮರ್ಯಾದೆ ಕೊಡ್ತಾ ಇಲ್ಲ ಏನು. ಅರ್ಥ ಆಯ್ತಾ? ಕೊತ್ತೂರು ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ, BO ಕಡೆಯಿಂದ ಕಂಪ್ಲೇಂಟ್ ಆಗಿದೆ, DDP ಕಡೆಯಿಂದ ಕಂಪ್ಲೇಂಟ್ ಆಗಿದೆ, ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಕಂಪ್ಲೇಂಟ್ ಆಗಿದೆ. ಯಾರಿಗೂ ಮರ್ಯಾದೆ ಕೊಡ್ತಾ ಇಲ್ಲ. ನಾವು ಒಳಗೇನೆ ಏನೋ ಅಡ್ಮಿಷನ್ ಮಾಡ್ಕೊಂಡು ಮಕ್ಕಳ ಜೊತೆ ಭವಿಷ್ಯ ಜೊತೆಲಿ ಆಟ ಆಡ್ತಾನೆ. ಅದಕ್ಕೆ ನಾವು ಮಕ್ಕಳಿಗೆಲ್ಲ ತಿಳಿಸೋಣ ಅಂತ ಇಲ್ಲಿ ಬಂದಿದ್ದೀವಿ ನಾವು. ಉದ್ದೇಶ ನಮಸ್ಕಾರ. ಇವತ್ತಿನ ಉದ್ದೇಶ, ನಾವು ಇಲ್ಲಿ ಬರೋದು ಉದ್ದೇಶ ಏನಂದ್ರೆ, ನೋಡಿ, ಇವರು ಸುಮಾರು 20 ವರ್ಷದಿಂದ ಮೇಲೆ ನೋಂದಣಿ ಇಲ್ಲ, ಮಾನ್ಯತೆ, ಇವರು ನೋಂದಣಿನೇ ಇಲ್ಲ, ನೋಂದಣಿನೇ ಮಾಡಿಲ್ಲ, ಮಾನ್ಯತೆನೇ ಇಲ್ಲ. ಮೂರು ಹೆಸರು ಮಾಡ್ಕೊಂಡು ನೋಡಿ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ, ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ, ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ, ಈ ಮೂರು ಸಾಮರ್ ಇಂಟರ್ನ್ಯಾಷನಲ್ ಅಂತ ಈ 4 ಹೆಸರು ಮಾಡ್ಕೊಂಡು ಇವರು ಸಂಸ್ಥೆ ನಡೆಸ್ತಾ ಇದ್ದಾರೆ. ಈ ಸಂಸ್ಥೆ ನೋಂದಣಿ ಆಗಿಲ್ಲ, ಇದು ನೋಂದಣಿನೇ ಇಲ್ಲ, ಇವ್ರ ಹತ್ರ ಯಾವ ಪತ್ರನೂ ಇಲ್ಲ. ಇಲ್ಲಿ ಮಕ್ಕಳಿಗೆ ತೊಂದರೆ ಆಗಿ ಇಲ್ಲಿ ನಮ್ಮ ಸ್ನೇಹಿತರು ಅವರೆಲ್ಲ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ. ಅವರಿಂದ ನಮ್ಗೆ ಏನ್ ಗೊತ್ತಾಯ್ತು ವಿಷಯ ಅಂದ್ರೆ, ಇಲ್ಲಿ ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಚಿತ್ರಹಿಂಸೆ ಕೊಡೋದು, ಇಲ್ಲಿ ಮದರ್ಸಾ ನಡೆಸ್ತಾ ಇದ್ದಾರೆ. ಮದರ್ಸಾ ನಡೆಗೂ ಯಾವುದು ಇಲ್ಲಿ ಇವರಿಗೆ ಪರ್ಮಿಷನ್ ಇಲ್ಲ. ಮತ್ತೆ ಹಾಸ್ಟೆಲ್ ತರ ಮದರ್ಸಾ ನಡೆಸ್ತಿದ್ದಾರೆ. ಹೆಣ್ಮಕ್ಳು ಅಲ್ಲಿ ಇರ್ತಾರೆ, 24 hours ಅಲ್ಲೇ ಇರ್ತಾರೆ. ಆ ಹೆಣ್ಮಕ್ಳ ಜೊತೆ ಅನ್ಯಾಯ ಆಗ್ತಾ ಇದೆ, ಅದೆಲ್ಲ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಇನ್ನೊಂದು ಏನಂದ್ರೆ, ಕಾಶ್ಮೀರ ಒಬ್ಬ ಹುಡುಗನ್ಗೆ ಸಾಯಿಸ್ಬಿಟ್ಟಿದ್ದಾರೆ ಇವರು, ಚಿತ್ರಹಿಂಸೆ ಮಾಡಿ ಸಾಯಿಸಿದ್ದಾರೆ. ಇನ್ನೊಂದು ನೆಲ್ಲೂರ್ದು ಹುಡುಗಿ ಮದರ್ಸಾ ಓದ್ತಾ ಇದ್ರು, 13 ವರ್ಷ ಹುಡುಗಿ, ಇಲ್ಲಿ ಗಂಟಲಲ್ಲಿ ಏನೋ ಅವ್ರಿಗೆ ಇನ್ಫೆಕ್ಷನ್ ಆಗಿ ಅವರು ತಂದೆ ತಾಯಿಗೆ ತಿಳಿಸಿಲ್ಲ. ಅವರು ಇನ್ನೊಬ್ಬ ತಂಗಿ ತಿಳಿಸಿ ಅವ್ರು ಬಂದು ಕರ್ಕೊಂಡು ಹೋಗೋವರೆಗೆ ಇವರು ಬೇಜವಾಬ್ದಾರಿಯಿಂದ ಆ ಮಗು ಹೋಗಿ ಚೆನ್ನೈಲಿ ಚಿಕಿತ್ಸೆ ಮಾಡಿಕೊಂಡು ನೆಲ್ಲೂರಲ್ಲಿ ಸಾವಾಯಿತು. ಅದಕ್ಕೆ ಕಾರಣ ಯಾರು? ಇವರೇ. ಇಲ್ಲಿಂದ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಮಕ್ಕಳಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಮಕ್ಕಳಿಗೆ ಎಜುಕೇಶನ್ ಸರಿಯಾಗಿ ಕೊಡ್ತಾ ಇಲ್ಲ. ಮಕ್ಕಳಿಗೆ ಇಲ್ಲಿ ಬಂದ್ಬಿಟ್ಟು ಅಡ್ಮಿಷನ್ ಜಾಸ್ತಿ ತಗೊಳ್ಳೋದು, ಆಮೇಲೆ ಯಾವ ತರದ್ದು ಸೌಲಭ್ಯ ಇಲ್ಲ, ಸೌಕರ್ಯ ಇಲ್ಲ. ಒಂದೊಂದು ಕೋಟಿಯಲ್ಲಿ ಒಂದೊಂದು ರೂಮ್ ಅಲ್ಲಿ 10-15 ಮಕ್ಕಳಿಗೆ ತುಂಬ್ತಾರೆ. ಆಮೇಲೆ ಇಲ್ಲಿ ಹಾಸ್ಟೆಲ್ ಇವರು ಮಾಡೋ ಪರ್ಮಿಷನ್
ಅಡ್ಮಿಷನ್ ಎಲ್ಲ ಹಾಸ್ಟೆಲ್ ಮಾಡಿದ್ದಾರೆ. ಇಲ್ಲಿಂದ ಏನಾಯ್ತು, ಈ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ಎಲ್ಲ ಸೇರ್ಕೊಂಡು, ನಾವು ನಮ್ಮ ಮಕ್ಕಳು ನಮ್ಮ ಸ್ನೇಹಿತರ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ, ನಾವೆಲ್ಲ ಸೇರ್ಕೊಂಡು DTP ಆಫೀಸ್ಗೆ ಹೋಗಿ, ಅಲ್ಲಿಂದ ಎಜುಕೇಶನ್ ಆಯುಕ್ತರ ಹತ್ರ ಹೋಗಿ, ಅಲ್ಲಿಂದ BO ಹತ್ರ ಹೋಗಿ, ಅಲ್ಲಿಂದ ಎಲ್ಲ ಪರ್ಮಿಷನ್ ಆಗಿ BOಗೆ ಪರ್ಮಿಷನ್ ಏನಾಯ್ತು, ಇವರ ಮಾನ್ಯತೆ ರದ್ದಾಗಿದೆ, ಇವ್ರ ಹತ್ರ ಯಾವ ದಾಖಲೆ ಇಲ್ಲ, ನಕಲಿ ದಾಖಲೆ ಮಾಡ್ಕೊಂಡು ಇವರು ಸಸ್ಯ ನಡೀತಾ ಇದ್ದಾರೆ, ಇಲ್ಲಿ ಮಾನ್ಯತೆ ಇವ್ರದ್ದು ಯಾವ್ದಿಲ್ಲ, ಮಾನ್ಯತೆ ರದ್ದಾಗಿದೆ ಅಂತ ಹೇಳಿ ಮಾನ್ಯತೆ ರದ್ದಾಯ್ತು. ಅಲ್ಲಿಂದ ಆಯುಕ್ತರು ಕೊಟ್ಟರು, ಪುನಃ ಅಲ್ಲಿಂದ DTP ಅವರು BOಗೆ ಕೊಟ್ಟು ಏನು ಆದೇಶ ಕೊಟ್ಟರು, ಈ ಮಕ್ಕಳಿಗೆಲ್ಲ ವರ್ಗಾವಣೆ ಮಾಡಿ ಬೇರೆ ಸ್ಕೂಲಲ್ಲಿ, ಬೇರೆ ಶಾಲೆಯಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲಿ ಸೇರಿಸಿ ಮಕ್ಕಳಿಗೆ ವರ್ಗಾವಣೆ ಮಾಡಿ ಇಲ್ಲಿ ಮುಟ್ಟುಗೋಲು ಹಾಕಿ ಇಲ್ಲಿ ಲಾಕ್ ಮಾಡಿ ಅಂತ ಹೇಳಿದ್ರು. ಪುನಃ ಇವರು ಹೈಕೋರ್ಟ್ಗೆ ಹೋದ್ರು, ಪುನಃ ಹೈಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿಂದ ಅಪೀಲ್ ಆದ್ರು, ಪುನಃ ನಾವು ಅಪೀಲ್ ಹಾಕಿ ಈಗ ನ್ಯಾಯಾಲಯದಿಂದ ಏನು ಆದೇಶ ಆಗಿದೆ ಅಂದ್ರೆ ಇವರು ಯಾವ ಕಾರಣಕ್ಕೂ ಇಲ್ಲಿ ಅಡ್ಮಿಷನ್ ಮಾಡಬಾರ್ದು, ಇಲ್ಲಿ ದಾಖಲೆ ಮಾಡಂಗಿಲ್ಲ. ಆದ್ರೂ ಇವರು ದಾಖಲೆ ಮಾಡ್ತಾ ಇದ್ದಾರೆ. ನ್ಯಾಯಾಲಯದಿಂದ ಆದೇಶ ಆಗಿದೆ, ಅದಕ್ಕೂ ನ್ಯಾಯಾಲಯಕ್ಕೂ ಗೌರವ ಕೊಡ್ತಿಲ್ಲ. ಯಾವ ಕಾರಣಕ್ಕೂ ಇವರು ಅಡ್ಮಿಷನ್ ದಾಖಲೆ ಮಾಡಂಗಿಲ್ಲ. ಆದ್ರೂ ಡೈಲಿ ಸಾಲಾರ್ ಪೇಪರ್ ಅಲ್ಲಿ ಇವರು ಆಡ್ ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ, ಮದರಸಾ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ, ಶಾಲೆ ಮಕ್ಕಳಿಗೆ ಅಡ್ಮಿಷನ್ ಮಾಡ್ತಾ ಇದ್ದಾರೆ, ಆ ಫೀಸ್ ಇಷ್ಟಿಷ್ಟು ಅಂತ ಎಲ್ಲ ಆಗ್ತಾ ಇದ್ದಾರೆ. ನ್ಯಾಯಾಲಯಕ್ಕೂ ಗೌರವ ಕೊಟ್ಟಿಲ್ಲ. ಅದೇ ಇವರು ಎಂತ ಮನುಷ್ಯರು, ಇವರು ಹೊರದೇಶ ಬಂದ್ಬಿಟ್ಟು ಇಲ್ಲಿ ಏನಾದ್ರು ಮಾಡ್ಬೋದಾ? ಇಲ್ಲಿದು ಸಂಸ್ಥೆನೇ ಇಲ್ಲ. ಈಗ ನಮ್ಮ ಕರ್ನಾಟಕದಲ್ಲಿ ಹೊರದೇಶದಿಂದ ಯಾರಾದ್ರೂ ಬಂದು ಏನಾದ್ರು ಮಾಡಿದ್ರು ಅದಕ್ಕೆ ಯಾರು ಸರ್ಕಾರವನ್ನು ಕೇಳಲ್ಲ, ಏನು ಕೇಳಲ್ಲ, ಅವ್ರು ಏನ್ ಬೇಕಾದ್ರೂ ಮಾಡಬಹುದಾ? ಇಲ್ಲಿಂದ ಹೊರದೇಶದಿಂದ ಬಂದು ಇಲ್ಲಿ ಸಂಸ್ಥೆ ನಡೆಸ್ತಾ ಇದ್ದಾರೆ, ಇಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವನ ಮೇಲೆ FIR ಆಗಿದೆ. ಇವನು ಇದ್ದಾನಲ್ಲ ಇಲ್ಲಿಂದ ಖಾಲಿದ್ ಮುಷರಫ್ ಅಂತ ಪ್ರಿನ್ಸಿಪಾಲ್, ಅವನ ಮೇಲೆ FIR ಆಗಿದೆ. FIR ಆಗಿನೂ ಯಾಕೆ ಅವನಿಗೆ ಅರೆಸ್ಟ್ ಮಾಡ್ತಾ ಇಲ್ಲ, ಯಾಕೆ ಅವನಿಗೆ ಒಳಗೆ ಕಳಿಸ್ತಿಲ್ಲ? ಮಕ್ಕಳ ಮೇಲೆ ಆರೋಪ ಆಗ್ತಾ ಇದೆ, ಮಕ್ಕಳ ಪ್ಯಾರೆಂಟ್ಸ್ ಆರೋಪ ಮಾಡಿದ್ದಾರೆ, ಮಕ್ಕಳಿಗೆ ಜಬರ್ದಸ್ತಿ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ಮಕ್ಕಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರ ಮೇಲೆ FIR ಆಗಿದ್ರೇನು ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾವ ಕಾರಣಕ್ಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಅವನು ಏನ್ ಹೇಳ್ತಾನೆ, ಹಣದಿಂದ ನಾನು ಏನಾದ್ರು ಮಾಡ್ತೀನಿ, ಹಣದಿಂದಾನೇ ಅವನು ಮೊದಲು ಮಾನ್ಯತೆ ಅನ್ನು ಪಡೆದಿದ್ದು. ಯಾಕಂದ್ರೆ ಅವನ ಹತ್ರ ಯಾವ್ದು ದಾಖಲೆ ಇಲ್ಲ. ಶಾಲೆ ಮಾನ್ಯತೆ ಪಡೆಯಬೇಕಂದ್ರೆ 16 ದಾಖಲೆಗಳು ಬೇಕು. ಅವನ ಹತ್ರ ಯಾವ್ದು ದಾಖಲೆನೂ ಇಲ್ಲ. ನಕಲಿ ದಾಖಲೆ ಮಾಡ್ಕೊಂಡು ಅವನು ಇಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡ್ದ. ಅದೆಲ್ಲ ನಾವು ಹೋಗಿ ಅಲ್ಲಿ ಎಲ್ಲ ಮಾತಾಡುವಾಗ ನಮ್ಗೆ ಗೊತ್ತಿರಲಿಲ್ಲ ಅಂತ ಅವ್ರು ನಮ್ಗೆ ಗೌರವ ಕೊಟ್ಟು ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ DTPನೂ ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ ನಮ್ಮ BO KR ಪುರಂ PO ಅವರು ಬಂದು ಈಗ ಇಲ್ಲಿ ಮುಟ್ಟುಗೋಲು ಹಾಕ್ಬೇಕು, ಇಲ್ಲಿ ಲಾಕ್ ಮಾಡ್ಬೇಕು. ಯಾಕೆ ಬರ್ತಾ ಇಲ್ಲ, ಯಾಕೆ ಅವ್ರು ಹೆದರ್ತಾ ಇದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾವು ಇಲ್ಲಿ ಬಂದಿದೀವಿ. ಯಾವ ಕಾರಣಕ್ಕೂ ಇಲ್ಲಿ ಅಡ್ಮಿಷನ್ ಗಳು ಮಾಡಬಾರ್ದು. ನಮ್ಗೆ ಈಗ ಈ 3 ಸಂಸ್ಥೆ ನಡ್ತಾ ಇದೆಲ್ಲ, ಈ 3 ಸಂಸ್ಥೆ ಈಗ ನಮ್ಗೆ ನೋಂದಣಿ ಪತ್ರ ಬೇಕು, ಈಗ ತಗೊಂಡ್ಬರ್ಬೇಕು. ಈಗ ಅವ್ರು ಬರ್ಬೇಕು, ಮುಂದೆ ಅವರು ಯಾರು ಇದ್ದಾರೆ ಅವರು ಪ್ರಿನ್ಸಿಪಾಲ್ ಅವ್ರ ಮುಂದೆ ಬಂದು ಇಲ್ಲಿ ಸ್ಟೇಷನ್ ಅಲ್ಲೇ ಬಂದು ಬರೆದು ಕೊಡ್ಬೇಕು. ನಾವು ಇನ್ನು ಮುಂದೆ ಯಾವ ಅಡ್ಮಿಷನ್ ಮಾಡಲ್ಲ ಅಂತ. ಇದೇ ನಮ್ಮ ಉದ್ದೇಶ. ನಮ್ಮ ಪಾದಯಾತ್ರೆ ಮಾಡಿ ನಾವು ಇದು ರಾಜ್ಪಾಲರವರ ಮನೆ ಹತ್ರ ಹೋಗಿ ಅವರ ರಾಜ್ಪಾಲರ ಆಫೀಸ್ಗೆ ಹೋಗ್ಬಿಟ್ಟು ಅಲ್ಲಿ ಮನವಿ ಪತ್ರ ಕೊಡ್ತೀವಿ. ನೋಡಿ, ಈ ತರ ಇಲ್ಲಿ ಅನ್ಯಾಯ ಆಗ್ತಾ ಇದೆ ನಮ್ಮ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ, ಅದನ್ನು ಬೆಂಗಳೂರಲ್ಲಿ ಒಂದು ಸ್ವಚ್ಛ ಭಾರತ ದೇಶ. ಇಲ್ಲಿ ಅನ್ಯಾಯ ಆಗ್ತಾ ಇದೆ, ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಮಕ್ಕಳಿಗೆ ಮೋಸ ಆಗ್ತಾ ಇದೆ, ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ. ಇವರು ಸರ್ಕಾರದ ಜೊತೆ ಆಟ ಆಡ್ತಾ ಇದ್ದಾರೆ. ನ್ಯಾಯಾಲಯ ಆದೇಶ ಕೊಟ್ಟರು, ಅದಕ್ಕೂ ಗೌರವ ಕೊಡ್ತಾ ಇಲ್ಲ ಅಂತ ನಾವು ವಿಧಾನಸೌಧದಿಂದ ಅಲ್ಲಿಂದ ನಾವು ಪಾದಯಾತ್ರೆ ಮಾಡಿ ರಾಜ್ಪಾಲರವರ ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಮನವಿ ಪತ್ರ ನಾವು ಸಲ್ಲಿಸ್ತೀವಿ. ಓಕೆ. ಈ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಬಂದಿಲ್ಲಿ ನಾಯಿ ತರ ಕಾಯ್ಬೇಕು. ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇದೀವಿ. ದಿನಾ ಅಡ್ಮಿಷನ್, ಯಾಕಂದ್ರೆ ಹೈಕೋರ್ಟ್ ಇಂದ ಆರ್ಡರ್ ಆಗೈತೆ, ಎಜುಕೇಶನ್ ಡಿಪಾರ್ಟ್ಮೆಂಟೇ ಅವ್ರ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ. ಅಂದ್ರೆ ಕಾನೂನಿಗೂ ಇವ್ರು ಮರ್ಯಾದೆ ಕೊಡ್ತಾ ಇಲ್ವಲ್ಲ. ಏನ್ ಹಂಗಂದ್ರೆ ಕಾನೂನು ಇವ್ರ ಕಾಲಿನ ಕಸನ? ನಾವು ಕೇಳೋದಷ್ಟೇ, ಕೋರ್ಟ್ ಜಡ್ಜಿಗೂ ಅದೇ ನಾವು ಕೇಳೋದು. ಹೈಕೋರ್ಟ್ ಇಂದ ಆರ್ಡರ್ ಆದ್ರೂ ಇವ್ರು ಯಾಕೆ ಇದನ್ನ ನಿಲ್ಲಿಸ್ತಾ ಇಲ್ಲ? ಯಾಕೆ ಮೇನ್ ಅಧಿಕಾರಿಗಳು ಬಂದು ಇಲ್ಲಿ ಕೇಳ್ತಾ ಇಲ್ಲ? ಯಾಕೆ ಅವ್ರಿಗೇನು ಇವ್ರು ಹೇಳ್ದಂಗೆ ಭಯನಾ? ನಾವೊಂದು ಹೆಣ್ಣಂಗ್ಸ್ಗಳಾಗಿ ನಾವು ಬರ್ತೀವಿ, ಒಂದು ಮಕ್ಳು ಭವಿಷ್ಯ ಹಾಳಾಗೋಗ್ಬಾರ್ದು ಅಂತ. ಇವಾಗಲೂ ನೋಡ್ತಾ ಇದೀವಿ, ಆ ಮೂಲೆಯಿಂದ ನಾವಿಲ್ಲಿ ಇದ್ದೀವಿ ಅನ್ಬಿಟ್ಟು ಆ ಮೂಲೆಯಿಂದ ಕರೆಸ್ತಾ ಇದ್ದಾರೆ, ಜನನ ಒಳಗಡೆ ಬಿಡ್ತಾ ಇದ್ದಾರೆ, ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಡ್ಮಿಷನ್ ಮಾಡ್ತಾ ಇದ್ದಾರೆ. ಏನು ಅಂದ್ರೆ ಕಾನೂನಲ್ಲಿ ಇವ್ರ ಕಾಲಿನ ಕಸನ? ಇವ್ರೇನು ಪಾಕಿಸ್ತಾನ ಮಾಡಕ್ ಕೊಟ್ಟಿದಾರ ಇಲ್ಲಿಂದ ಬೇರೆ ಊರಿಂದ ಬಂದಿಲ್ಲಿ? ಸರ್, ನಾವು ಕೇಳೋದು ಒಂದೇ ಕ್ವಶನ್, ಇವ್ರದ್ದು ಈ 3 ಸ್ಕೂಲ್ದು ಸರ್ಟಿಫಿಕೇಟ್ ಇದ್ರೆ ತಗೊಂಡ್ಬರ್ಲಿ, ಒರಿಜಿನಲ್ ಸರ್ಟಿಫಿಕೇಟ್ ತಂದು ಸ್ಟೇಷನಲ್ಲಿ ಒಪ್ಸ್ಲಿ. ಫಸ್ಟ್ ಇದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡಿದ್ರು ನಮಗ್ ಬೇಡ, ಇವಾಗ ಬಂದಿರೋ ಮಂಜುನಾಥ್ ಸರ್ ಹತ್ರ ತಗೊಂಬಂದ್ ಕೊಡ್ಲಿ, ನಾವು ಮಾತಾಡ್ತೀವಿ, ಕಾನೂನು ಪ್ರಕಾರನೇ ನಾವು ಹೋಗ್ತೀವಿ, ಕಾನೂನು ಬಿಟ್ಟು ನಾವು ಮಾತಾಡಕ್ ಹೋಗಲ್ಲ. ಮೊನ್ನೆ ಬಂದಿದೀವಿ ನಾವು, ಇಲ್ಲೆಲ್ಲ ಕೋರ್ಟ್ ನಮ್ ನಂಬರ್ ಹಾಕೊಂಡು ಹೋಗಿದ್ದು, ಆಗ್ಲೇ ಪೇಂಟ್ ಹೊಡೆದಿಕ್ಕ. ಇವಾಗ ಒಂದು ಹುಡುಗನ ಹತ್ರ ನಾನು ಮಾತಾಡಿದೆ, ಈ ವಿಷಯನೇ ನಮ್ಗೆ ಗೊತ್ತಿಲ್ಲ ಅಂತೈತೆ. ನೋಡೋ ಮಗ, ಇದರಲ್ಲಿ ಯಾವ್ದು ಒರಿಜಿನಲ್ ಸರ್ಟಿಫಿಕೇಟ್ ಬರಲ್ಲ ನಿಮ್ಗೆ, ನೀವ್ ಯಾಕೆ ಮಕ್ಕಳನ್ನ ತಗೊಂಬಂದಿಲ್ಲ ಆಗ್ತಾ ಇದ್ದೀರಾ?
ಯಾವ್ದು ಹೇಳಿದ್ ಇಲ್ಲಿ ಇನ್ನು ಯಾವ ರೂಲ್ಸ್ ಇಡ್ಬೇಕು ಹೇಳ್ರಿ ಸರ್, ನಾವು ಅದನ್ನು ಮಾಡಕ್ ರೆಡಿ ಇದೀವಿ. ಯಾಕಂದ್ರೆ ಒಂದು ಮಕ್ಳು ಭವಿಷ್ಯ ಹಾಳಾಗ್ ಹೋಗ್ಬಾರ್ದು, ಅವ್ರ ಎಜುಕೇಶನ್ ಮಾಡೋದು ಅವ್ರಿಗೆ ಮುಂದಕ್ಕೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಯಾರು ಗುಲಾಮರ್ ಆಗ್ಬಾರ್ದು ಅಂತ ಅವ್ರು ಓದಕ್ ಬಂದಿದ್ದಾರೆ. ಆ ಓದ ಎಜುಕೇಶನ್ ಹಾಳು ಮಾಡ್ತಾ ಇದಾರಲ್ಲ, ಅವ್ರು ಯಾರ ಇದಾರಲ್ಲ ಸರ್ ಪ್ರಿನ್ಸಿಪಲ್, ಅವ್ರ ಹೆಸರುಗಳೆಲ್ಲ ನಮಗ್ ಬರೋದಿಲ್ಲ. ಬರ್ಲಿ, ಬಂದು ಸ್ಟೇಷನ್ ಅಲ್ಲೇ ಕೂತ್ಕೊಂಡು ಮಾತಾಡ್ಲಿ. ಈ ಬಿಸಿಲ ನಿಂತ್ಕೊಂಡು ನಾವು ಒಣಗಂತದೇನು? ಇಲ್ಲಿ ಮಾತಾಡಕ್ ಇದಿಲ್ಲ. ಆ ಸೈಡ್ ನಿಂತ್ಕೋತಾರೆ, ಈ ಸೈಡ್ ನಿಂತ್ಕೋತಾರೆ, 100 ಜನ ಕಳಿಸ್ಕೋತಾರೆ. ಈ ಗೇಟ್ ಅಲ್ಲ ಅಂತ 4 ಗೇಟ್ ಮಾಡಿದ್ದಾರೆ. ಆ 4 ಇಲ್ಲಿ ಹೋರಾಟ ಮಾಡಂಗಿಲ್ಲ, ನೀವ್ ಇಲ್ಲಿ ಕೇಳಂಗಿಲ್ಲ, ನೀವು ಪೇರೆಂಟ್ಸ್ ಬುದ್ಧಿ ಹೇಳಂಗಿಲ್ಲ ಅಂತ. ಎಷ್ಟೋ ಪೇರೆಂಟ್ಸ್ ಗಳು ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾಕೆ ಆಕ್ಷನ್ ತಗೋತಾ ಇಲ್ಲ? ಏನ್ ವಿಷಯ ಅಂತ ಗೊತ್ತಾಗ್ಬೇಕಲ್ಲ. ನಾವ್ ಇದನ್ನು ಕೇಳ್ತೀವಿ, ಹೋಗ್ಲಿ ನಿಮ್ಮ ಹತ್ರ ಒರಿಜಿನಲ್ ಸರ್ಟಿಫಿಕೇಟ್ ಅದ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಕ್ಯಾನ್ಸಲ್ ಆಗೈತೆ, ಕೋರ್ಟ್ ಇಂದ ಕ್ಯಾನ್ಸಲ್ ಆಗೈತೆ, ಎಲ್ಲ ರದ್ದಾದ್ರೂನು ಇವ್ರು ಯಾಕೆ ತಿರ್ಗ ಮುಂದೆ ಒಳಗೊಳಗೆ ಅದೇನೋ ಎಲ್ಲಿಂದನೋ ಬಂದು ಒಳಗೊಳಗೆ ಏನೋ ಯಾರನ್ನ ನಿಂತ್ಕೊಂಡು ತಲೆ ಹಿಡಿತಾರೆ. ಇವ್ರ ಜೀವನನ ತಲೆ ಹಿಡಿಯೋ ಕೆಲಸನೇ ಮಾಡ್ತಾರೋದು. ಆ ಮಕ್ಕಳಿಗೆಲ್ಲ ಅಷ್ಟೆಲ್ಲ ಎಫೆಕ್ಟ್ ಆದ್ರೂ ಯಾರು ಬಂದು ಕೇಳೋರಿಲ್ಲ. ನಾವು ಕೇಳಕ್ ಬಂದ್ರೆ ನಮ್ಗೆ ನ್ಯಾಯ ತೋರಿಸ್ಕೊಡ್ತಾ ಇಲ್ಲ. ಎಲ್ಲಿಗೆ ಹೋಗ್ಬೇಕು? ಸಿದ್ದರಾಮಯ್ಯ ಅವ್ರ ಹತ್ರ ಹೋಗ್ಬೇಕು, ಅಲ್ಲಿಗೂ ಹೋಗಕ್ ರೆಡಿ. ನಾವು ಗೌರ್ಮೆಂಟ್ ಹತ್ರ ಹೋಗ್ಬೇಕು, ಅಲ್ಲೂ ಹೋಗಕ್ ರೆಡಿ. ಇಲ್ಲಿ ಏನು ಕೋರ್ಟಿಗೆ ಹಾಕಿದ್ದಾರೆ ಪಾಪ. ನಾವ್ ಹೇಳೋದು ಯಾರ್ದು ಅಲ್ಲ, ನಾವ್ ಹೇಳ್ತಾರೋದು ನಿಮಗೆ ಕಾನೂನು ಪ್ರಕಾರ ಏನೈತೆ ಅದನ್ನ ದಾಖಲೆ ತಗೊಂಬಂದು ಸ್ಟೇಷನ್ ಕೂತ್ಕೊಳ್ರಿ. ಇದು ದಾಖಲೆ ನಮ್ಮ ಹತ್ರ ಒರಿಜಿನಲ್ ಐತೆ, ನಾವು ಈ ಕೆಲಸ ಮಾಡ್ಬೋದು ಅಂತ ಅವ್ರು ಹೇಳಿ. ಅದು ಇಲ್ಲ, ಇದು ಇಲ್ಲ. ತಿರ್ಗಾ ಅಡ್ಮಿಷನ್ ಮಾಡ್ತಾನೆ ಇದಾರೆ. ಮೊನ್ನೆ ಹೋಗಿ ನಾವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ, ಸರ್ ಹಿಂಗ ಅಡ್ಮಿಷನ್ ಮಾಡ್ತಾ ಇದ್ದಾರೆ ಅಂತ. ಅದನ್ನ ರದ್ದು ಮಾಡಿದ್ರು ಸ್ಟೇಷನ್ ಅಲ್ಲಿ ಒಪ್ಕೊಂಡ್ ಬಂದಿದ್ದಾರೆ. ಇನ್ನು ನಾವು ಅಡ್ಮಿಷನ್ ಮಾಡಲ್ಲ ಅಂತ ಇವಾಗ ಪೇಪರ್ ಅಲ್ಲಿ ಹಾಕಿದ್ದಾರೆ ಅಡ್ಮಿಷನ್ ಅಂತ, ನ್ಯೂಸ್ ಅಲ್ಲಿ ಹಾಕಿದ್ದಾರೆ. ಹೋಗ ಪೇರೆಂಟ್ಸ್ ಹತ್ರ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅವಾಗ? ಹಂಗಂದ್ರೆ ಇದಕ್ಕೆ ನ್ಯಾಯ ಸಿಕ್ಕಲ್ಲ ಅಂತನಾ? ಇವ್ರದೇ ನಡೆಸ್ಬೇಕ ಇಲ್ಲಿ? ಅಂದ್ರೆ ಒಂದು ಚಿಕ್ಕ ಪಾಕಿಸ್ತಾನ ಮಾಡ್ಬಿಡಕ್ ಹೇಳಿ. ನಮಗೆ ನ್ಯಾಯ ಕೊಡ್ಸಿ ಸರ್, ಅಷ್ಟೇ ಕೇಳೋದು ಸರ್. ಇದನ್ನ ನಾವು ಇಲ್ಲಿ ಇವಾಗ ಸುಮಾರು ಜನ ಬಂದು ಇಲ್ಲಿ ಕೂತಿದೀವಿ. ಮಕ್ಕಳಿಗೆ ಅನ್ಯಾಯ ಆದ್ರೆ ನಾವ್ ಎಲ್ಲಿ ಗಂಟ ಹೋರಾಟ ಮಾಡ್ಬೇಕು, ಅಲ್ಲಿ ಗಂಟ ಉಗ್ರ ಹೋರಾಟನೇ ಮಾಡ್ತೀವಿ. ಯಾಕಂದ್ರೆ ಇದು ಸತ್ಯ ಅಲ್ಲ, ನಿಜ ಸುಳ್ಳಿನ ಸತ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ಜನಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ.